ಇಲ್ಲಿ ನಡೀತಿರೋ ಅಕ್ರಮಗಳನ್ನೆಲ್ಲ ಕಂಡು ಹಿಡಿಬೇಕು ಅಂದ್ರೆ ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಶುರು ಮಾಡಬೇಕು. ಎಲ್ಲಿಂದ ಶುರು ಮಾಡಲಿ? ಥ್ಯಾಂಕ್ ಯು ಥ್ಯಾಂಕ್ ಯು. ಓ, ಇದೇನು ಸ್ವೀಟ್ ಅಲ್ಲ? ತುಂಬಾ ಖುಷಿ ಆಗ್ತಾ ಇದೆ ಕಣೆ. ಅಷ್ಟು ದೊಡ್ಡ ಜಾಗದಲ್ಲಿ ಕೆಲಸ ಮಾಡ್ತಿದ್ಯಲ್ಲ, ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಮಗಳ ಬೆಳವಣಿಗೆ ಇಷ್ಟೊಂದು ಚೆನ್ನಾಗಿ ಆಗ್ತಿದ್ಯಲ್ಲ, ತಾಯಿ ಅದೊಳಗೆ ಇನ್ನೇನು ಬೇಕು ಹೇಳು. ಥ್ಯಾಂಕ್ಸ್ ಅಮ್ಮ. ದೇವ್ರು ಒಳ್ಳೇದು ಮಗಳು. ಮಗಳೇ ಹಾರ್ಟಿ ಕಂಗ್ರಾಟ್ಸ್. ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಥ್ಯಾಂಕ್ಸ್ ಮಾವ. ಅತ್ತೆ, ಭಾಗ್ಯ ನೋಡಿದ್ಯಾ, ನಾನು ಹೇಳ್ದಾಗೆ ಆಯ್ತು. ಆ ದೇವರು ನನ್ನ ಆಸೆನ ನೆರವೇರಿಸ್ಬಿಟ್ಟ. ಅಮ್ಮ, ಅಂದ್ಹಾಗೆ ಇವತ್ತು ಇಂಟರ್ವ್ಯೂಲಿ ಏನೇನ್ ಕ್ವಶನ್ಸ್ ಕೇಳಿದ್ರು? ಅಯ್ಯೋ ಏನೇನೋ ಕೇಳಿದ್ರು ಬಂಗಾರಿ, ಈಗ ಅದೆಲ್ಲ ಯಾಕೆ? ಅಲ್ಲಮ್ಮ, ನಿನ್ನೆ ರಾತ್ರಿ ಅಷ್ಟೊಂದು ಕಷ್ಟಪಟ್ಟು ನಿದ್ದೆಗೆಟ್ಟು ಪ್ರಿಪೇರ್ ಆಗಿದ್ದಲ್ಲ, ಅದನ್ನ ನೋಡಿ ನಿನ್ ಆಗ್ತೀಯೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಬಂಗಾರಿ, ಅಮ್ಮ, ಅದೇ ಅಂಕಲ್ ಒಂದೇ ಕಡೆ ಕೆಲಸ ಮಾಡ್ತೀರಾ? ಇಲ್ಲ ತನ್ಮಯ್, ಅವರೇ ಬೇರೆ ಕಡೆ, ನಾನೇ ಬೇರೆ ಕಡೆ. ಛೇ, ನೀನು ಆದಿ ಅಂಕಲ್ ಒಟ್ಟಿಗೆ ಕೆಲಸ ಮಾಡಿದ್ರೆ ಚೆನ್ನಾಗಿರೋದು. ಈ ಹುಡುಗಿ ಕಾಲ್ ಮಾಡ್ತಾಳೆ ಅಂತ ಅನ್ಕೊಂಡ್ರೆ ಕಾಲೇ ಮಾಡ್ಲಿಲ್ವಲ್ಲ. ನಾನೇ ಕಾಲ್ ಮಾಡ್ತೇನೆ. ಯಾರ ಹತ್ರ ಮಾತಾಡ್ತಿದ್ದಾಳೆ? ಕಾಲ್ ವೇಟಿಂಗ್ ಬರ್ತಿದ್ಯಲ್ಲ. ಇನ್ನೊಂದ್ಸತಿ ಕಾಲ್ ಟ್ರೈ ಮಾಡ್ತೀನಿ. ಹಲೋ ಆಂಟಿ. ಹಾಯ್ ತನ್ವಿ, ನಿನ್ ನಂಬರು ವೇಟಿಂಗ್ ಬರ್ತಾ ಇತ್ತು. ಯಾರ ಜೊತೆಲಿ ಮಾತಾಡ್ತಿದ್ದೆ? ನನ್ನ ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ. ಫ್ರೆಂಡ್ ಅಂದ್ರೆ? ಫ್ರೆಂಡ್ ಅಷ್ಟೇ. ಇರ್ಲಿ ಬಿಡು, ನೀನ್ ನನಗೆ ಕಾಲ್ ಮಾಡ್ತೀಯಾ, ನನ್ನ ಜೊತೆಲಿ ಮಾತಾಡ್ತೀಯಾ ಅಂತ ಅನ್ಕೊಂಡೆ. ನೀನ್ ಮಾಡ್ಲೇ ಇಲ್ಲ. ದಟ್ಸ್ ಓಕೆ. ನಾವ್ ನಿನ್ ಜೊತೆಲಿ ಇರ್ಬೇಕಾದ್ರೆ ಮಾತ್ರ ನೀನ್ ನೆನ್ಪು ಮಾಡ್ಕೊಳ್ತೀಯ ಅಲ್ವಾ? ಇಲ್ಲ ಅಂದ್ರೆ ನಮ್ನ ಮರ್ತೇ ಬಿಡ್ತೀಯ. ಹಾಗೇನಿಲ್ಲ ಆಂಟಿ, ನನಗ್ ಸ್ವಲ್ಪ ಓದ್ಕೊಳ್ಳೋದಿತ್ತು. ಹಾಗೆ ಮನೇಲಿದ್ದಾಗ ಫೋನ್ ಮಾಡೋದು ಸ್ವಲ್ಪ ಕಷ್ಟನೇ, ಹಾಗಾಗಿ. ಮತ್ ಇವಾಗ ಎಲ್ಲಿಂದ ಮಾತಾಡ್ತಿದ್ಯಾ ತನ್ವಿ? ಇಲ್ಲೇ ಮನೇಲಿದ್ದೀನಿ. ಎಲ್ರು ಕೆಳಗಡೆ ಸೆಲೆಬ್ರೇಟ್ ಮಾಡ್ತಿದ್ರು, ನಾನು ಇಲ್ಲೇ ನನ್ನ ರೂಮಲ್ಲಿ ಬಂದು ಮಾತಾಡ್ತಿದ್ದೆ. ಸೆಲೆಬ್ರೇಟ್ ಮಾಡ್ತಿದ್ದಾರಾ? ಯಾಕೆ? ಅದಾ, ಅಮ್ಮ ಇವತ್ತು ಇಂಟರ್ವ್ಯೂ ಪಾಸ್ ಮಾಡಿದ್ಲು, ಅದಕ್ಕೆ ಎಲ್ರು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇಂಟರ್ವ್ಯೂನಾ? ಯಾ ಇಂಟರ್ವ್ಯೂ? ಇವತ್ತು ಅಮ್ಮ ಆದಿ ಅಂಕಲ್ ಕಂಪ್ನಿಲಿ ಕೆಲ್ಸದ ಇಂಟರ್ವ್ಯೂಗೆ ಹೋಗಿದ್ಲು, ಅಲ್ಲಿ ಸೆಲೆಕ್ಟ್ ಆಗಿದ್ದಾಳೆ. ಅದಕ್ಕೆ ಎಲ್ರು ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸರಿ ಆಂಟಿ, ಅಜ್ಜಿ ಕರೀತಿದ್ದಾರೆ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಓ, ಅಂದ್ರೆ ನನ್ ಗೆಸ್ ಮಾಡ್ದಂಗೆ ಎಲ್ಲಾನು ನಡೀತಿದೆ. ಭಾಗ್ಯ ಆದಿ ಅವ್ರ ಆಫೀಸಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ. ಅಂದ್ರೆ ಅವಳು ಪ್ರತಿದಿನ ತಾಂಡವ್ ಕೆಲಸ ಮಾಡೋ ಆಫೀಸ್ಗೆ ಹೋಗ್ತಾಳೆ. ಇಷ್ಟೆಲ್ಲಾ ನಡೀತಿದ್ರು ತಾಂಡವ್ ಒಂದು ಮಾತು ನನ್ಗೆ ಹೇಳಿಲ್ವಲ್ಲ. ಏನ್ ಅನ್ಕೊಂಡಿದ್ದಾನೆ ಅವನು?
ಈ ವಿಷಯನ ನಾನು ಯಾರು ಮೂರನೇವ್ರ ಹತ್ರ ತಿಳ್ಕೊಬೇಕಾ? ಅಷ್ಟು ಸುಲಭವಾಗಿ ನನ್ನ ಯಾಮರ್ಸ್ಬೋದು ಅನ್ಕೊಂಡಿದ್ದಾನ? ಬರ್ಲಿ ಬರ್ಲಿ ಇದೆ ಇವತ್ತು ಅವನ್ಗೆ. ನಮ್ಮ ತಪ್ಪು ನಮ್ಮ ಕಣ್ಣಿಗೆ ರಾಚುತ್ತಿದ್ದರೂ ಗ್ರಹಿಸದಿರಬಹುದು. ಗ್ರಹಿಸಿದ ಮೇಲೂ ಅದೇ ತಪ್ಪನ್ನು ಮುಂದುವರಿಸಿದರೆ ಕ್ಷಮೆ ಇರೋದು. ಇಲ್ಲಿರಲಾರೆ ಅಲ್ಲಿಗೆ ಹೋಗಲ. ಯಾಕಮ್ಮ, ಏನ್ ಸಮಾಚಾರ? ಏನಾದ್ರೂ ಹೇಳ್ಬೇಕು ಅಂತ ಇದ್ರೆ ಹೇಳ್ಬೇಕು, ಅಥವಾ ಮಾತಾಡ್ಬೇಕು ಅಂತಂದ್ರೆ ಮಾತಾಡ್ಬೇಕು, ಕೇಳ್ಬೇಕು. ಇನ್ ಸುಮ್ಮನೆ ನಿಂತ್ಕೊಂಡ್ರೆ ಏನರ್ಥ? ಡ್ಯಾಡ್, ನಿಮ್ಮ ಹತ್ರ ನಾನೊಂದು ಪ್ರಶ್ನೆ ಕೇಳಬೇಕು. ಓ, ಪ್ರಶ್ನೆ ಕೇಳಕ್ ಬಂದ? ಕೇಳು. ಅಲ್ಲ ಡ್ಯಾಡ್, ಭಾಗ್ಯಂಗೆ ಕೆಲಸ ಸಿಕ್ಕಿದ ತಕ್ಷಣ ನೀವ್ಯಾಕೆ ಅಷ್ಟೊಂದು ಖುಷಿ ಆದ್ರಿ? ಅಂದ್ರೆ ಭಾಗ್ಯ ನಮ್ ಕಂಪ್ನಿ ಜಾಯ್ನ್ ಆಗ್ಲಿ ಅಂತ ನೀವ್ ಆಸೆ ಪಡ್ತಿದ್ರಾ? ಖಂಡಿತ ಹೌದು. ಭಾಗ್ಯ ಇಂಟರ್ನಲ್ ಪಾಸ್ ಮಾಡುವುದು ನನಗೆ ತುಂಬಾ ಖುಷಿ ಆಯ್ತು. ಖುಷಿನಾ? ನಿಮ್ಗ ಯಾಕೆ ಖುಷಿ? ಯಾಕೆ ಅಂದ್ರೆ ಭಾಗ್ಯ ಆ ಪೋಸ್ಟ್ಗೆ ಮೋಸ್ಟ್ ಡಿಸರ್ವಿಂಗ್ ಪರ್ಸನ್. ನಮ್ದು ಬರೀ ಬಿಸ್ನೆಸ್ ಆರ್ಗನೈಸೇಷನ್ ಅಲ್ಲಮ್ಮ, ಸೇವಾ ಸಂಸ್ಥೆಯೂ ಹೌದು. ಭಾಗ್ಯನಿಗೆ ಸೇವಾ ಮನೋಭಾವನೆ ಇದೆ. ಅಂಥವ್ರು ಯಾವುದೇ ಕಾರಣಕ್ಕೂ ಮೋಸ ಆಗೋದಕ್ಕೆ ಬಿಡೋದಿಲ್ಲ. ಮೋಸ ಆಗದೆ ಇರೋ ತರ ನೋಡ್ಕೋತಾರೆ ಸಹ. ಡ್ಯಾಡ್, ಅದು ನಮ್ಮ ಆರ್ಗನೈಸೇಷನ್. ಇಷ್ಟು ದಿನ ಏನು ಮೋಸ ಆಗಿಲ್ಲ, ಇನ್ಮೇಲೆ ಹೇಗಾಗತ್ತೆ? ಆಗುತ್ತೆ ಅಂತ ಹೇಳ್ತಿಲ್ಲಮ್ಮ. ಭಾಗ್ಯನಂತ ನಿಯತ್ತಾಗಿರೋ ಮನಸ್ಸು ನಮ್ಮ ಸಂಸ್ಥೆಗೆ ಬೇಕು ಅಂತ ಹೇಳಿದೆ. ಸಾಲದಕ್ಕೆ ಮಕ್ಕಳನ್ನ ಪ್ರೀತಿಸುವಂತ ತಾಯಿ ಹೃದಯ ಇದೆ ಆಕೆಗೆ. ವಾಟ್ ಎವರ್ ಡ್ಯಾಡ್, ನನಗಂತೂ ಅವಳು ಗ್ರೇಟ್ ಚಾಯ್ಸ್ ಅಂತ ಅನ್ನಿಸ್ತಿಲ್ಲ. ನಾನೇನೋ ಭಾಗ್ಯ ನನಗೆ ಪರಿಚಯ ಅಂತಾನೋ ನಮ್ಮ ಸಂಬಂಧಿಕರು ಅಂತಾನೋ ಅವಳು ಕೆಲಸ ಕೊಡಿಸಿಲ್ಲಮ್ಮ. ಅವಳು ತನ್ನ ಶ್ರಮದಿಂದ ಇಂಟರ್ನಲ್ಲಿ ಪಾಸ್ ಮಾಡಿ ಕೆಲಸ ತಗೊಂಡಿದ್ದಾಳೆ. ಈ ವಿಚಾರದಲ್ಲಿ ನಾನು ನೀನು ಮಾತಾಡೋದು ತಪ್ಪು. ಕೈಯಲ್ಲಿ ರಿಮ್ಯಾಟ್ ಇಟ್ಕೊಂಡು ನಿಮಿಷಕ್ಕೊಂದ್ಸಲ ಪಟ 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 ಅಂತ ಚಾನಲ್ ಚೇಂಜ್ ಮಾಡ್ತಾ ಟಿವಿ ನೋಡೋದೇ ಮಜಾ. ಸರ್ ಒಂದ್ ಕೊನೆ ಪ್ರಶ್ನೆ ಹೇಳಿ. ಫ್ರೆಂಡು ಯಾವಾಗ್ಲೂ ಕೆಲ್ಸ ಬಿಸ್ನೆಸ್ ಅಂತ ಇರ್ತೀರಾ, ಮದ್ವೆ ಯಾವಾಗ ಆಗ್ತೀರಾ? ಒಳ್ಳೆ ಕ್ವಶನ್. ಅಯ್ಯ, ಇಷ್ಟೊತ್ತು ಬಿಚ್ಚಿರೋ ಛತ್ರಿ ತರ ಇಷ್ಟಗಲ ಮುಖ ಆಗಿತ್ತು. ಈ ಮದ್ವೆ ಅಂತ ಕೇಳಿದ ತಕ್ಷಣ ಅದೇನ್ ಬಾಡಿರೋ ಕೊತ್ತಂಬರಿ ಸೊಪ್ಪು ತರ ಆಗೋಯ್ತು. ಅಲ್ಲ, ವಯಸ್ಸಾದ್ಮೇಲೆ ಒಂದು ನೀರ್ ಬೇಕಾ, ಕಾಫಿ ಬೇಕಾ, ಕಷ್ಟ ಸುಖ ಮಾತಾಡಕ್ಕೆ ಎಲ್ಲದಕ್ಕೂ ಒಂದು ಹೆಣ್ಜೀವ ಬೇಕು ತಾನೆ. ಕೇಳಪ್ಪ ಸರಿಯಾಗಿ ಕ್ವಶನ್ನ. ಸದ್ಯಕ್ಕೆ ಆ ಯೋಚನೆ ಇಲ್ಲ, ಥ್ಯಾಂಕ್ ಯು. ಅಯ್ಯೋ, ಮುಗದೆ ಹೋಯ್ತಾ? ಛೇ, ಈ ಟಿವಿನ ಹಿಂದಕ್ಕೆ ಓಡ್ಸೋಂಗಿದ್ರೆ ಚೆನ್ನಾಗಿರ್ತಿತ್ತು. ಅಯ್ಯೋ ರಾಮ, 60ಕ್ಕೆ ಮುಂಚೆನೆ ನನಗೆ ಅರಳು ಮರಳು ಅಂತೆ. ಅಲ್ಲಮ್ಮ ಕುಸ್ಮ, ನಿನ್ ಫ್ರೆಂಡಿಗೆ ಇವತ್ತು ವಿಷಯ ಮಾಡ್ಲಿಲ್ಲ ನೀನು? ಮಾಡ್ತೀನಿ. ಅಲ್ಲ, ಫೋನ್ ಮಾಡ್ಲಾ ಅಥವಾ ಮೆಸೇಜ್ ಕಳಿಸ್ಲಾ? ಒಂದ್ ಕೆಲಸ ಮಾಡ್ತೀನಿ, ಫೋನ್ ಮಾಡಿ ಫ್ರೆಂಡು ಮನೆಗ್ ಬಾ ಅಂತ ಕರಿತೀನಿ. ಮನೆಗ್ ಬಂದಾಗ ಮಾತಾಡ್ತಾ 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 ಹಂಗೆ ಮದ್ವೆ ಬಗ್ಗೆ ನಾನು ವಿಚಾರ. ಹಲೋ ಗೆಳತಿ, ಏನ್ ಸಮಾಚಾರ? ಗುಡ್ ಮಾರ್ನಿಂಗ್ ಫ್ರೆಂಡು. ಈಗಷ್ಟೇ ನಿನ್ನ ಟಿವಿ ನೋಡ್ದೆ. ಇಂಟರ್ವ್ಯೂ? ಅಯ್ಯೋ, ಹಾಕೋದ್ರಲ್ಲಿ ಕೊನೇದು ಬರ್ತಾ ಇತ್ತು, ನೋಡೋ ಅಷ್ಟ್ರಲ್ಲಿ ಮುಗದೇ ಹೋಯ್ತು. ನೀ ಏನ್ ಮಾಡ್ತಿದೀಯಾ? ನಿಮ್ ಫ್ಯಾಮಿಲಿ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಈ ತರ ಎಲ್ಲ ಸುಳ್ಳು ಹೇಳಿದ್ರೆ ಮುಖದ ಮೇಲೆ ಮಡವೆ ಬರುತ್ತೆ. ಹೇ, ನಿಜವಾಗ್ಲು ನಾನ್ ನಿಮ್ ಮನೇಲಿ ಇದ್ದಾಗ ನೀವಿದ್ರಿ, ಭಾಗ್ಯ ಅವರಿದ್ರು, ಎಲ್ರೂ ಇದ್ರಿ. ನಿಮ್ಮೆಲ್ರಿಂದಾನು ಏನಾದ್ರೂ ನಾನು ಕಲಿತಾನೆ ಇದ್ದೆ. ನಿಮ್ ಮನೆ ಮಕ್ಕಳು, ಅವ್ರ ತುಂಟತನ, ವಾವ್, ಅದೆಲ್ಲ ಜೀವನದಲ್ಲಿ
ಅದ್ಭುತವಾದಂತ ನೆನಪು. ಅಲ್ಲಿ ನನ್ನ ಸುತ್ತ ಇರೋರ್ ಉಸಿರು ನಾನು ಉಸಿರಾಡ್ತಾ ಇದ್ದೀನಿ ಅಂತ ನೆನಪಿಸ್ತಾ ಇತ್ತು. ಈಗ ನೋಡಿ, ಅದೇ ಆಫೀಸು, ಅದೇ ಮನೆ, ನಾನು ಕಟ್ಕೊಂಡಿರೋ ಸಾಮ್ರಾಜ್ಯದಲ್ಲಿ ನಾನೇ ಪಂಜರದ ಗಿಡಿ ಆಗ್ಬಿಟ್ಟಿದ್ದೀನಿ. ಅಷ್ಟೊಂದು ಯೋಚನೆ ಯಾಕೆ ಮಾಡ್ಬೇಕು? ಗೂಡ್ ಬಿಟ್ಟು ನಮ್ಮ ಮನೆಗೆ ಹಾರ್ಕೊಂಡ್ ಬರ್ಬೋದಪ್ಪ. ಹಾರ್ಕೊಂಡ್ ಬರೋದಕ್ಕೆ ಏನು ಕಾರಣ ಇಲ್ವಲ್ಲ ಗೆಳತಿ? ಹೌದಾ? ನೀನ್ ಕಾರಣ ಇಟ್ಕೊಂಡೇ ಬರೋದಾ? ಕಾರಣ ಇಟ್ಕೊಂಡೇ ನಮ್ಮನೆಗ್ ಬರೋದಕ್ಕೆ ನೀನೇನ್ ಹೊರಗ್ನೋನಲ್ಲ, ನಮ್ಗೆ ಹತ್ರವಾದ ನೆಂಟ್ರು, ಅದಕ್ಕಿಂತ ಹೆಚ್ಚಾಗಿ ನನ್ನ ಫ್ರೆಂಡು. ಅಲ್ಲ, ಹಾಗೆ ಬರೋದಕ್ಕೂ ಅಲ್ಲೇ ಇರೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಕೆಲವೊಂದ್ಸಲ ಮೆದುಳು ಮನಸ್ಸು ಬೇರೆ ಬೇರೆ ಪೇಜಲ್ಲಿ ಕೂತು ಕಾಪಿ ರೈಟಿಂಗ್ ಮಾಡ್ತಾ ಇರುತ್ತೆ. 3 ಗಂಟೆ ಹಾಕಿಸ್ಕೊಳ್ಳೋದು ಬಂದಿದ್ರೆ ಈ ತರ ಎಲ್ಲ ವೇದಾಂತ ಮಾತಾಡೋಷ್ಟು ಸಮಯ ಎಲ್ಲಿ ಸಿಕ್ತಿತ್ತು? ಏನಂದ್ರಿ ಗೆಳತಿ? ಏನಿಲ್ಲ, ಇವತ್ ನೀನ್ ಯಾಕೆ ನಮ್ಮ ಮನೆ ಕಡೆಗೆ ಬರಬಾರ್ದು ಅಂತ ಕೇಳ್ತಾ ಇದ್ದೆ. ಬರ್ಬೋದಿತ್ತು, ಆದ್ರೆ ಗೀದ್ರೆ ಎಲ್ಲ ರಾಗ ಬೇಡ. ನೀ ನಮ್ಮನೆಗ್ ಬರ್ತಿದೀಯಾ ಅಷ್ಟೇ. ಇಲ್ಲ ಗೆಳತಿ, ಸ್ವಲ್ಪ ಕೆಲಸ ಇದೆ. ನಾನ್ ನಿನ್ ಜೊತೆ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಏನು? ನೋಡು, ಏನು ಎತ್ತ ಇಲ್ಲ ಅಂತ ಕತೆ ಕೇಳ್ತಾ ಕೂತ್ಕೊಂಡ್ರೆ ಅದೇನೋ ಮಾಡ್ತಾರಲ್ಲ ಫೋನ್ಗೆ, ಅದನ್ ಮಾಡ್ಬಿಡ್ತೀನಿ. ಏನ್ ಹೇಳೋದು? ಬ್ಲಾಕ್ ಲಿಸ್ಟ್ ಹಾಕ್ಬಿಡ್ತೀನಿ ನಿನ್ನ. ಅಯ್ಯೋ ಗೆಳತಿ, ಕೋಪ ಇಲ್ಲ, ಬೇಡ, ನಾನ್ ಬರ್ತೀನಿ. ಹಂಗ ಬಾ ದಾರಿ. ಓಕೆ ಫ್ರೆಂಡ್, ಬೇಗ ಬಾ. ಬಾಯ್. ಇಲ್ಲಿ ನಡೀತಿರೋ ಅಕ್ರಮಗಳನ್ನೆಲ್ಲ ಕಂಡು ಹಿಡಿಬೇಕು ಅಂದ್ರೆ ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಶುರು ಮಾಡಬೇಕು. ಎಲ್ಲಿಂದ ಶುರು ಮಾಡ್ಲಿ? ಅಯ್ಯೋ, ಇದೇನಿದು? ಇಷ್ಟೊಂದು ಫೈಲ್ಸ್ ಇದೆ, ಯಾವ್ದನ್ನ ಚೆಕ್ ಮಾಡೋದು ಯಾವ್ದನ್ನ ಬಿಡೋದು ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಹಲೋ, ಇದು ಫೈಲ್ಸ್ ಇದೆಯಲ್ಲ, ಆ ರೂಮಲ್ಲಿ ಇದ್ದೀನಿ. ಒಂದ್ ಸ್ವಲ್ಪ ಬರ್ತೀರಾ ಇಲ್ಲಿ ಪ್ಲೀಸ್? ಸರಿ, ಥ್ಯಾಂಕ್ ಯು. ಮೇಡಮ್, ನನಗೆ ಈ 6 ತಿಂಗಳಲ್ಲಿ ನಮ್ಮ ಟ್ರಸ್ಟ್ಗೋಸ್ಕರ ಎಲ್ಲೆಲ್ಲಿಂದ ಏನೇನು ತಗೊಂಡಿದೀವಿ ಅದ್ರ ಲಿಸ್ಟ್ ಬೇಕು. ಸರಿ. ಜೊತೆಗೆ ಡೆಲಿವರಿ ಆಗಿರೋ ಡೆಲಿವರಿ ಡೇಟ್ ಕೂಡ ಬೇಕು. ಓಕೆ ಮೇಡಮ್. ಆಮೇಲೆ ಅವ್ರಿಗೆ ಎಷ್ಟು ಪೇಮೆಂಟ್ ಆಗಿದೆ ಅನ್ನೋ ಪೇಮೆಂಟ್ ಡೀಟೇಲ್ಸ್ ಇರೋ ಫೈಲ್ ಕೂಡ ಬೇಕು. ಓಕೆ ಮೇಡಮ್. ಎಷ್ಟು ಬೇಗ ಸಿಗ್ಬೋದು? 15 ಮಿನಿಟ್ಸ್ ಮೇಡಮ್, ಎಲ್ಲ ತಗೊಂಡ್ಬರ್ತೀನಿ. ಸರಿ, ಎಲ್ಲ ಫೈಲ್ಸ್ ತಗೊಂಡು ನನ್ನ ಕ್ಯಾಬಿನಿಗೆ ಬಂದ್ಬಿಡಿ. ಓಕೆ ಮೇಡಮ್. ಮೇಡಮ್, 1 ನಿಮಿಷ. ಮೇಡಮ್, ಇಲ್ಲಿರೋ ಅಷ್ಟು ಫೈಲು ಅದು ಸಂಬಂಧಪಟ್ಟಿದೆ ಮೇಡಮ್. ಅಯ್ಯೋ ದೇವ್ರೆ, ಇಷ್ಟೊಂದು ಫೈಲ್ಸ್ಗಳಿದ್ಯಾ? ಅಲ್ಲ, ಇಷ್ಟನ್ನೆಲ್ಲ ಚೆಕ್ ಮಾಡೋದು ಹೇಗೆ? ಮೋಸ ಆಗ್ತಿದೆ ಅಂತ ಕಂಡು ಹಿಡಿಯೋದು ಹೇಗೆ? ತುಂಬಾ ಟೈಮ್ ಹಿಡಿಯೋ ಹಾಗೆ ಕಾಣಿಸ್ತಿದೆ. ಮೇಡಮ್,